ಬ್ರೇಕಿಂಗ್ ನ್ಯೂಸ್. ಮಾನವಕುಲದ ಪ್ರಜಾತಿಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತ ಸಂವಿಧಾನವು ನೊಂದ ಮನಸ್ಸುಗಳಿಗೆ ಉಸಿರು ನೀಡಿದೆ. ಸಂವಿಧಾನ ರಚನೆಯ ವೇಳೆ ವಿದೇಶದ ಮಹಿಳೆಯರಿಗೆ ಮತದಾನ ಹಕ್ಕಿಲ್ಲದಿರುವುದನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಗಮನಿಸಿ, ಸಂವಿಧಾನದ ಮೂಲಕ ಭಾರತದ ಮಹಿಳೆಯರಿಗೆ ಮತದಾನದ ಹಕ್ಕು ಮತ್ತು ಮೂಲಭೂತ ಕಡ್ಡಾಯ ಶಿಕ್ಷಣವನ್ನು ನೀಡಿದ ಮಹಾನ್ ಚೇತನ ಎಂದು ತಹಶೀಲ್ದಾರ್ ಕೆ. ಮಂಜುನಾಥ್ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾದ ಕಾರ್ಯಕ್ರಮ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಮತ್ತು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 118ನೆಯ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆಯೊಂದಿಗೆ ಗೌರವ ಸಲ್ಲಿಸಿದ ಬಳಿಕ ಮಾತನಾಡಿದರು. ಸಂವಿಧಾನವು ಕೇವಲ 4 ಶಬ್ದದಿಂದ ಮಾತ್ರ ಕೂಡಿದೆ. ಆದರೆ ವಿದೇಶಗಳನ್ನು ಸುತ್ತಾಡಿ ಅಲ್ಲಿನ ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಅಧ್ಯಯನ ನಡೆಸಿ ಅತ್ಯುನ್ನತ ಅಂಶಗಳನ್ನು ಸಂಗ್ರಹಿಸಿ ದೇಶಕ್ಕೆ ಸಂವಿಧಾನ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ, ಸ್ವಾತಂತ್ರ್ಯ ದೊರಕಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದು ಹೇಳಿದರು. ಅವ್ರ ನೋವುಗಳಿಗೆ ಸ್ಪಂದನೆ ಮಾಡಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅರ್ಥಪೂರ್ಣವಾದಂಥ ಕೆಲಸ ಆಗುತ್ತೆ ಅನ್ನೋದಾದ್ರೆ ತಾವು ಯಾರಾದರೂ ಒಬ್ಬ ಬಡವರಿಗೆ ಒಂದು ಕೆಲಸ ಮಾಡಿಕೊಡೋದ್ರ ಮುಖೇನ ಅವ್ರನ್ನ ಇದು ಮಾಡ್ಬೋದು. ತಹಸೀಲ್ದಾರ್ ಸಾಹೇಬರು ಸೂಕ್ಷ್ಮವಾಗಿ ತಮ್ಮಗಳಿಗೆಲ್ಲ ಹೇಳ್ಬಿಟ್ಟು ನಾವು ಎಲ್ಲ ಬದ್ಧತೆಯಲ್ಲಿದ್ದೀವಿ, ಅದರೊಳಗಡೆ ಇದಾಗಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಥರ ನೌಕರುಗಳು ಕಟ್ಟಾಕಿದ್ದಾರೆ. ಹಾಗಂತೇಳಿ ನಿಮ್ಮನ್ನು ಕಟ್ಟಾಕಿರೋದಲ್ಲ, ನಿಮ್ಗೆ ಅಷ್ಟು ಸವಲತ್ತುಗಳನ್ನು ಕೊಡಿಸಿದ್ದಾರೆ. 12 ಗಂಟೆಯಿಂದ 8 ಗಂಟೆಗೆ ಇಳಿಸಿದ್ದಾರೆ. ಮಹಿಳೆಯರಿಗೆ ಏನಾದರೂ ಮೀಸಲಾತಿ ಸಿಕ್ಕಿದೆ ಅನ್ನೋದಾದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ. ನೋಡಿ, ಅವರಷ್ಟು ಧೀಮಂತ ನಾಯಕ ಯಾರನ್ನ ಇದ್ದಿದ್ರು ಮಹಿಳೆಯರಿಗೆ ಮೀಸಲಾತಿ ದಕ್ಕಲಿಲ್ಲ, ಕೊಡಲಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಬರ್ತಾರೆ. ಯಾರು ಸ್ವಾಮಿ ಕೊಡ್ತಾರೆ ಇವತ್ತು? ಅವ್ರ ಸ್ವಾರ್ಥತೆ ಇತ್ತು ಅದರೊಳಗೆ. ನಾನು ಅನಂತರ ಅವ್ರು ಮಾಡಿದ್ದು ಸರಿ ಅಂತೇಳಿ ಕೆಲವ್ರು ನಾನೀಗ ಅನ್ನಬೇಕಾಗುತ್ತೆ, ತಹಸೀಲ್ದಾರ್ ಮಾತ್ರ ಕಟ್ಬಿದ್ದು ಕೆಲವ್ರು ಮಾತಾಡೋದಿಲ್ಲ. ಅದನ್ನು ಬೇರೆ ಬೇರೆ ರೂಪದಲ್ಲಿ ಜಾರಿ ಆಗುತ್ತೆ. ಅಗತ್ಯ ನಿಂತೋಗೋದಿಲ್ಲ. ಅವ್ರ ಚಿಂತನೆ ಬೇರೆ ಬೇರೆ ರೂಪದಲ್ಲಿ ಜಾರಿ ಆಗುತ್ತೆ. ಆ ಥರ ಇಲ್ಲಿ ಕೆಲವೇ ಮಂದಿ ಮಹಿಳೆಯರಿದ್ದರೂ ಸಹ ತುಂಬಾ ಅವರ ಹೋರಾಟ, ಅವ್ರಿಗೆ ಸ್ವತಂತ್ರಕ್ಕೆ ಅವರ ಆಸ್ತಿಗಳ ಹಕ್ಕಿರ್ಬೋದು, ಅಧಿಕಾರದಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಒಂದು ಮಹಿಳೆಯರಿಗೂ ನಾನು ಹೊಂದಿಸ್ತಾ ಒಂದೆರಡು ವಿಚಾರ ಹಂಚ್ಕೊಳೋದಕ್ಕೆ ದಯಮಾಡಿ ಸ್ನೇಹಿತರುಗಳು ನನ್ನ ಏನೊಬ್ಬ ಇದಲ್ಲ, ನನ್ನ ವಿಚಾರಗಳು ವಿಷಯಧಾರೆಗಳು ಮುಂದಕ್ಕೆ ಎಳೆದೇ ಇರ್ತಾರೆ. ಸಂವಿಧಾನ ಜಾರಿ ಆಗಂತ ಹಿಂದಿನ ದಿನ ಮಾತ್ರ ಅವ್ರು ತುಂಬ ಖುಷಿಯಾಗಿರ್ತಾರೆ ಅಂತ ನನಗೆ ಓದಿದ್ದೀನಿ. ಅವನ ಆತ್ಮೀಯ ನಂತರ ದತ್ತು ಅನ್ನೋಂಥ ಆಪ್ತ ಸಾಹೇಬಂತ ಹೇಳ್ಕೊತಾರೆ. ಇವತ್ತು ನನಗೆ ಭಾಳ ಖುಷಿ ಆಗುತ್ತೆ. ರಾಜನ ಹೊಟ್ಟೆಯಲ್ಲಿ ಮಾತ್ರ ರಾಜ ಹುಡ್ತಿದ್ದ, ಅವನ ಹೊಟ್ಟೆಯಲ್ಲಿ ಹುಡ್ದಾಕ್ಷಣಕ್ಕೆ ಅವ್ನು ರಾಜ ಆಗ್ಬಿಡ್ತಿದ್ದ. ಇವತ್ತು ಸಾಮಾನ್ಯ ಜನನೂ ಸಹ ರಾಜನಾಗುವಂಥ ಅವಕಾಶ ಸಿಕ್ಕಿದೆ. ರಾಜ ಸಾಮಾನ್ಯ ಪ್ರಜೆ ಆಗ್ಬೋದು. ಅಂಥ ಸಂವಿಧಾನನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ಮೇಲ್ಗಡೆ ಅಕ್ಷರಗಳನ್ನು ನಾವು ಓದ್ಕೊಳೋದಲ್ಲ, ಅದರ ಒಳಗುಟ್ಟುಗಳು ವಿಚಾರಗಳು ಬೇರೆ ಬೇರೆ ಥರ ಇದೆ. ನಾವು ಹೇಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವೋ ಹಾಗೆಲ್ಲ ಇದೆ. ಭಾರತದ ಒಂದೇ ಥರದ್ದು ಅಲ್ಲ. ನಾವು ಕರ್ನಾಟಕ ಒಂದೇ ನೋಡೋದಲ್ಲ, ವೈವಿಧ್ಯಮಯ ರಾಷ್ಟ್ರ ಇದೆ. ಎಲ್ಲ ರೀತಿಯ ಜಾತಿ ಜನಾಂಗ ಧರ್ಮಗಳಿದ್ದಾವೆ. ಎಲ್ಲ ಧರ್ಮಗಳು ಇವತ್ತು ಒಪ್ಪಿ ಸಂವಿಧಾನನ ಕಾಪಿಟ್ಕೊಂಡು ಹೋಗೋದಕ್ಕೆ ನಮ್ಗೆ ಅರ್ಥ ಆಗೋದಕ್ಕೆ 75 ವರ್ಷ ಆಗಿದೆ. ಇದೊಂದು ಪ್ರಾಯೋಗಿಕ ಆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಜನ್ಮದಿನೋತ್ಸವನ ಮೊದಲಿಂದ ಏನು ಆಚರಣೆ ಮಾಡ್ಕೊಂಡು ಬರಲಿಲ್ಲ. ಇದಕ್ಕೆ ಹೋರಾಟ ಮಾಡಿದ್ದೀವಿ. ಇದು ಈ ವೇದಿಕೆಯಲ್ಲಿ ಹಂಚ್ಕೋಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗೋದಕ್ಕೂ ಹೋರಾಟ ಆಯಿತು. ಅಷ್ಟು ಸುಲಭವಾಗಿ ತಗ್ಲಿಲ್ಲ. ಅವ್ರನ್ನ ಅರ್ಥ ಮಾಡಿಕೊಂಡು ಏನೆಲ್ಲ ಮಾಡಿ ಎಲ್ಲ ಮೂಲೆ ಥರ ಚಿಂತನೆ ಮಾಡಿ ವಿಧಿ ಇಲ್ಲದಲ್ಲೇ ಒಪ್ಪಿಕೊಂಡಂಥ ಇದಿದೆ. ಆ ನೋವುಗಳನ್ನು ನಾನು ನೆನಪಿಸ್ಕೋಬೇಕಾಗುತ್ತೆ. ಆದರೆ ಅವ್ರ ಚಿಂತನೆಗಳನ್ನು ನಾವು ಮೊದಲು ಮಾಡಬೇಕು. ಅವ್ರು ಬಯಸಿದ್ದೇನು? ನನ್ನ ಜನ ಮೇಲು ಬರಬೇಕು, ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ಮೇಲುಣ್ಣಬೇಕು ಅನ್ನೋಂಥದ್ದು.
ದಯಮಾಡಿ ಒಂದೆರಡು ವಿಚಾರ ನಡೆದ ರಾಜ್ಯಪಾಲರ ಭಾಷಣ ಆಗುತ್ತೆ, ಭಾಷಣದ ಮೇಲೆ ಚರ್ಚೆ ಆಗುತ್ತೆ. ಹಾಗೆ ನಮ್ಮ ಅಧ್ಯಕ್ಷರು ಮಾತಾಡ್ಬಿಟ್ಟಿದ್ದಾರೆ. ಅವ್ರ ವಿಚಾರಗಳು ಅವರು ಏನು ವಿಷಯನೂ ಬಿಟ್ಟಿಲ್ಲ. ಇದು ನೋಡಿ, ನಮ್ಮ ತಾಲೂಕಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಿ ಬದಲಾಗಿ ಹೇಳೋಂಥ ವಿಚಾರ ಇದು ನಾನು ಸಮರ್ಥಿಸ್ಕೊಂತಿಲ್ಲ. ಅವ್ರದ್ದೂ ಕೆಲವು ತಪ್ಪುಗಳಿದ್ದಾವೆ. ತಾಲೂಕು ಆಡಳಿತ ಇಷ್ಟರ ಮಟ್ಟಕ್ಕೆ ಬದ್ಧವಾಗಿದೆ ಅನ್ನೋದಾದರೆ ತಮ್ಮೆಲ್ಲರಿಗೂ ಈ ಒಂದು ಅಂಬೇಡ್ಕರ್ ಜಯಂತಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಮನಸ್ಸುಗಳಿಗೂ ಒಂದು ಹೇಳ್ತಾ, ನಾನು ಒಂದೆರಡು ವಿಚಾರ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಂಚ್ಕೊಳ್ಳೇಬೇಕಾದ್ರೆ ಈಗ ಇಬ್ಬರು ವಿಚಾರ ಹಂಚ್ಕೊಳ್ವಿ. ನೋಡಿ, ನಮ್ಮ ಕಷ್ಟಪಟ್ಟಿದ್ದಾರೆ ಸತ್ಯ, ಹಾಗಂತೇಳಿ ಅದನ್ನು ನಾವು ಮರಿಬಾರ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಹೇಳ್ತಾರೆ, ಇತಿಹಾಸ ಮರೆತುಕೊಂಡು ಇತಿಹಾಸ ನಿರ್ಮಿಸೋಣ. ಅವ್ರು ಬಂದ ಹಾದಿನ ನಾನು ನೆನಪಿಸ್ಕೊಳ್ಳಬೇಕಾಗತ್ತೆ. ಅದನ್ನು ಯಾವ ರೀತಿ ನೆನಪಿಸ್ಕೋಬೇಕು, ಯಾವ ರೀತಿ ತಗೋಬೇಕು ಅನ್ನೋಂಥದ್ದು ಸಂಯೋಜಿತ ಸಭೆ ವೇದಿಕೆ ಅನ್ನೋಂಥದ್ದು. ಭಾರತ ರತ್ನ, ವಿಶ್ವಜ್ಞಾನಿ, ಸಮಾನತೆಯ ಹರಿಕಾರ, ದಲಿತೋದ್ಧಾರಕ, ಏನು ಸರ್ ಅವ್ರ ಬಗ್ಗೆ ಎಷ್ಟು ವಿಷಯಗಳು, ಎಷ್ಟು ಪದವಿಗಳ ಬಗ್ಗೆ ನಾವು ವರ್ಣನೆ ಮಾಡ್ತಾ ಹೋದ್ರೂ ಆಗೋದಿಲ್ಲ. ಈ ದೇಶ ಏನಾದರೂ ಇವತ್ತು ಸುಭದ್ರವಾಗಿದೆ ಅನ್ನೋದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಅವರು ಸಂವಿಧಾನ ಅರ್ಪಣೆ ಮಾಡಿದಾಗ ಭಾರತದ ಜನಸಂಖ್ಯೆ ಕೇವಲ 33 ಕೋಟಿ. ಇವತ್ತೆಷ್ಟು? 143 ಕೋಟಿ. ಆದರೂ ಈ ಸಂವಿಧಾನ ಸುಭದ್ರವಾಗಿದೆ, ದೇಶದ ಆಡಳಿತ ಭದ್ರವಾಗಿದೆ, ಪ್ರಪಂಚದಲ್ಲೇ 4ನೇ ಸ್ಥಾನ ಪಡೆಯತಕ್ಕಂಥ ಕಡೆಗೆ ಹೋಗ್ತಾ ಇದೆ, ಆರ್ಥಿಕತೆಯಲ್ಲಿ ಮುಂದುವರಿತಾ ಇದೆ. ಏನಾದರೂ ಇವತ್ತು ಆರ್ಥಿಕತೆಯಲ್ಲಿ ದೇಶ ಮುಂದುವರಿತಾ ಇದೆ, RBI ಇದೆ ಈ ದೇಶದಲ್ಲಿ ಅನ್ನೋದಾದರೆ 1936ರಲ್ಲಿ ಬ್ರಿಟಿಷ್ ಇದ್ದಂಥ ಕಾಲದಲ್ಲೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಥಿಕತೆ ಬಗ್ಗೆ ಒಂದು ಪ್ರಬಂಧ ಮಂಡಿಸ್ತಾರೆ. ಆ ಪ್ರಬಂಧದ ಆಧಾರದ ಮೇಲೆ RBI ರಚನೆ ಆಗಿತ್ತು. ಕೈಗಾರಿಕೆ ಉದಾಹರಣೆಗೆ ಕೈಗಾರಿಕೆಗಳನ್ನು ನೋಡಿ, ಕಾರ್ಮಿಕ ಇಲಾಖೆಯಲ್ಲಿ ನೋಡೋಣ, ಸಾಮಾಜಿಕ ಭದ್ರತೆ, ಯಾವ ವಿಷಯ ಮುಟ್ಟಿಲ್ಲ. ಅದಕ್ಕೆ ಅವ್ರಿಗೆ ವಿಶ್ವಜ್ಞಾನಿ ಅಂತ ಕರೀತಾರೆ. ವಿಶ್ವಜ್ಞಾನಿ ಅಂತ ಕರೆದಿದ್ದು ಸುಮ್ಮನೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥದ್ದಾದ ವಿಶ್ವವಿದ್ಯಾನಿಲಯಗಳಿದ್ದಾವೆ. ಅಲ್ಲಿ ಓದಿದಂಥ ಪ್ರಪಂಚದ 200 ವರ್ಷದ ಒಂದು ಸಮಯ ಇಟ್ಕೊಳ್ತಾರೆ. 200 ವರ್ಷದ ಹಿಂದಿನಿಂದ ಯಾರ್ಯಾರು ಎಷ್ಟೆಷ್ಟು ಅಧ್ಯಯನ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಅಧ್ಯಯನ ಆಗುತ್ತೆ. ಅದರೊಳಗೆ ಸಿಕ್ಕದು ಮೊಟ್ಟ ಮೊದಲನೇ ವ್ಯಕ್ತಿ ನಮ್ಮ ಭಾರತದ ದಲಿತೋದ್ಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಿರ್ಧಾರ ಆಗುತ್ತೆ. ಇವತ್ತು ನಾವಿಲ್ಲಿ ಸೇರಿರೋದು ನನ್ನ ಒಂದು ಇದಲ್ಲ, ಪ್ರಪಂಚದಲ್ಲೇ ಆತನ ಜನ್ಮ ದಿನಾಚರಣೆ ಇದರೊಳಗೆ ಆಗ್ತಾ ಇದೆ. ಅರ್ಥ ಮಾಡ್ಕೋಬೇಕಾಗಿದೆ ನಾವುಗಳು. ಅಷ್ಟು ಅತಿ ಎತ್ತರಕ್ಕೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ನಾವು ಉಂಡಿರಲೇಬೇಕು. ಯಾವಾಗ ಕೆಳಗಡೆಗೆ ಎಷ್ಟು ಶಕ್ತಿ ನೋವನ್ನು ಉಣ್ಣುತ್ತೋ ಹಂಗೆ ಮೇಲಕ್ಕೆ ಪುಟ್ಟದ್ದು ಹೇಳುತ್ತಂತೆ. ನಾವು ಚೆಂಡನ್ನು ಎಷ್ಟು ಜೋರಾಗಿ ಹೊಡಿತೀವೋ ನೆಲಕ್ಕೆ ಆದಷ್ಟು ಮೇಲಕ್ಕೆ ಹೋಗುತ್ತೆ. ಅಷ್ಟು ನೋವುಂಡಿದ್ದಕ್ಕೆ ಆ ಮನುಷ್ಯ ಅಷ್ಟೊಂದು ಮೇಲೆ ಬಂದಿದ್ದು ಅನ್ನೋಂಥದ್ದು ನಮಗೆಲ್ಲ ಗೊತ್ತಿರುತ್ತೆ. ಆದರೆ ವಿಚಾರ ಹಂಚ್ಕೋಬೇಕಾದಾಗ ಕೆಲವು ವಿಚಾರಗಳು ನೋವಾಗುತ್ತೆ. ಆದರೆ ನಮ್ಮ ತಹಸೀಲ್ದಾರ್ ಸಾಹೇಬರು ಯಾವ ವಿಷಯನೂ ಬಿಡಲಿಲ್ಲ. ಅವರ ಒಂದೊಂದು ಅಂಶದ ಗುರುತೆ ನಾವಿವತ್ತು ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಇದೆ. ನಾನಿವತ್ತೇನಾದ್ರು ಕೊಡುಗೆ ತರೋದ್ರಲ್ಲಿ ಒಬ್ಬ PhD ಬ್ಯಾಂಕ್ ಅಧ್ಯಕ್ಷನಾಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಇಡೀ ಇತಿಹಾಸದಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್, ಒಬ್ಬ ಎಡಗೈ ಸಮಾಜದ ವ್ಯಕ್ತಿ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷ ಆಗಿದೆ ಅಂದರೆ ಇಡೀ ರಾಜ್ಯದಲ್ಲಿ ನಾವು ಒಬ್ಬನೇ ಆಗಿರೋದು. ಯಾಕೆ? ಇದರಲ್ಲಿ ಬಹಳಷ್ಟು ತುಳಿತಗಳು, ಹೋರಾಟಗಳು, ಶಕ್ತಿಗಳು ಬಹಳ ಕೈಗೊಂಡಿದೆ. ಆದರೂ ಕೂಡ ಅದಕ್ಕೆಲ್ಲ ಹೆಣ್ಣಿಡಿಸಿ ನಮಗೆ ಶಕ್ತಿ ಕೊಟ್ಟಂಥ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಇವತ್ತೆಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಏನೇ ಕೆಲಸ ಮಾಡಬೇಕಾದ್ರೂ ಅಂಬೇಡ್ಕರ್ ಅವರ ತತ್ವಗಳನ್ನು, ನೀತಿಗಳನ್ನು, ಸರ್ಕಾರದ ಸವಲತ್ತುಗಳ ಬಗ್ಗೆ ಮತ್ತು ಆ ಸಮಾಜಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಆ ಸಮಾಜಕ್ಕೆ ಮೊದಲು ಅವಕಾಶ ಮಾಡಬೇಕು, ಆ ಸಮಾಜನ ಮೇಲೆತ್ತಬೇಕು ಅಂತ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಕೂಡ ಮನಸ್ಸಲ್ಲಿ ಬಂತು. ನಮ್ಮ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ದಲಿತರ ಮುಖಂಡರ ಬಗ್ಗೆ, ದಲಿತರ ವಿದ್ಯಾರ್ಥಿಗಳ ಬಗ್ಗೆ, ಹಾಸ್ಟೆಲ್ಗಳ ಬಗ್ಗೆ ನಿಮ್ಮ ಮನಸ್ಸಿದೆ ಅಂದರೆ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ತಾಲೂಕು ಅಧಿಕಾರಿಗಳೆಲ್ಲರೂ ಕೂಡ ಯಾವುದೇ ವಿಚಾರ ಏನೇ ಪರಿಹಾರ ಕೊಡಬೇಕಾದ್ರೂ ಆ ಸಮಾಜವನ್ನು ನೆನೆಸ್ಕೊಂಡು ಕೊಡ್ತಿರಲ್ಲ, ನಮಗೆ ಭಾಳ ಸಂತೋಷ ಆಗುತ್ತೆ. ಅದರ ಮುಖನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್.
ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ವಿಚಾರಗಳಿದ್ದಾವೆ. ಅದನ್ನ ಅಲ್ಲಿ ಎಲ್ಲರೂ ಕರಗತ ಓದಿ ಕರಗತ ಮಾಡ್ಕೊಂಡಿದ್ದಾರೆ. ನಾವಿವತ್ತು ಅಂಬೇಡ್ಕರ್ ಫಂಕ್ಷನ್ ಮಾಡ್ಬೇಕಾದ್ರೆ ನಮ್ಮ ವಕೀಲರು ಬಹಳ ಆಸಕ್ತಿ ಇದ್ದಾರೆ. ಸುಮಾರು ಈ ಅಂಬೇಡ್ಕರ್ ಭವನ ಕಟ್ಟಬೇಕಾದ್ರೆ ನೀವು ಇರಲಿಲ್ಲ ಅಲ್ವಾ? ಇದು ಬರೀ ಅರ್ಧಕ್ಕೋಸ್ಕರ ಇತ್ತು. ಇದರಲ್ಲಿ ಅರ್ಧ ಅಂಬೇಡ್ಕರ್ ಭವನ ಇತ್ತು. ಇದು ಅರ್ಧ ಅಂಬೇಡ್ಕರ್ ಭವನಕ್ಕೆ ಪ್ಲಾನ್ ಲಕ್ಷ್ಮೀನವರೇ, ದೊಡ್ಡಯ್ಯ ಮತ್ತು ನಾಗರಾಜ್ ಅವರೇ ಅತಿ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ದಲಿತರಿಗೆ ಏನಾಗಿದ್ರೂ ಕೂಡ ಅನ್ಯಾಯ ಆಗುತ್ತೆ ಅಂತ ಖಂಡಿಸಿ ನಾವೆಲ್ಲರೂ ಇಲ್ಲಿ ಮಾತಾಡಬೇಕಾದಾಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಕೂತಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ನಾಗರಾಜು, ಚಿಕ್ಕಪ್ಪಯ್ಯ ಅವರೆಲ್ಲ ನಮ್ಮ ಸ್ನೇಹಿತರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ನಮ್ಮ ಮಂಜುನಾಥ್ ಸಾಹೇಬರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವಿವತ್ತು ಇಂದಿನ ಹೋರಾಟಗಳ ಮತ್ತು ಹಿಂದಿನ ಕನಸುಗಳನ್ನು ಇವತ್ತು ನೆನೆಸು ಮಾಡ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ ದಾರಿಯಲ್ಲಿ ಇಡೀ ಸರ್ಕಾರ, ಇಡೀ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ನಿಂತು ಇವೆಲ್ಲ ಮಾಡಿ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು, ತುಳಿತಗಳನ್ನು, ನೋವುಗಳನ್ನು, ಹಸಿವನ್ನು, ವಿದ್ಯೆಯನ್ನು ಅವರಾಗಿಬ್ಬರೇ ಅಧಿಕಾರಿಗಳನ್ನೇ ನಮಗೆ ಕಲಿಸ್ಕೊಡ್ತಕ್ಕಂಥ ಮಾರ್ಗವನ್ನು ಮಾಡಿಕೊಟ್ಟು ಮುಂದೆ ತಗೊಂಡೋಗತಕ್ಕಂಥ ಮನಸ್ಸನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ ಮೊದಲನಾಗಿ ಪೂರ್ವಕವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಂಜುನಾಥ್ ಸಾಹೇಬ್ ಮಾತಾಡಿ ತಾಲೂಕು ಆಫೀಸರ್ಗೆ ಅಂಬೇಡ್ಕರ್ ಅವರು ಸತ್ತಿಲ್ಲ. ಅವರ ಮಾತು ಒಂದೊಂದು ಮಾತನ್ನು ಕೂಡ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಪುಟದಲ್ಲಿ ಕೂಡ ಎಂತೆಂದು ಒಬ್ಬ ಅಧಿಕಾರಿ ಯಾರು ಸಂವಿಧಾನ ಓದ್ತಾರೆ, ಯಾರು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾರೆ, ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೆ, ಅವರೆಲ್ಲರೂ ಕೂಡ ಅಂಬೇಡ್ಕರ್ ಫೋಟ ಭಾವಚಿತ್ರ ನೋಡಿದಾಗುತ್ತೆ. ಸುಮಾರು 9 ಭಾಷೆಗಳನ್ನು ಕಲಿತು ವಿದೇಶಗಳಲ್ಲಿ ಹೋಗಿರ್ತಕ್ಕಂಥ ಮಹಾನ್ ಪುಣ್ಯಾತ್ಮ ಯಾರಾದರೂ ದೇಶದಲ್ಲಿ ಹೋಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಅದಕ್ಕೆ ಸಂವಿಧಾನ ಬರೆಯೋದಕ್ಕೆ ಒಂದು ಭಾಷೆ ಆಗ್ತಿರಲಿಲ್ಲ. ಎಲ್ಲ ಸಂವಿಧಾನ ಬರೆಯೋದಕ್ಕೆ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಓದಿ ಸಂವಿಧಾನ ಬರೆಯಲಿ ಅನ್ನೋ ದೃಷ್ಟಿ ಇಟ್ಕೊಂಡೆ ಅವರು 9 ಭಾಷೆಯನ್ನು ಕಲಿತಂಥ ಸಂದರ್ಭದಲ್ಲಿ ಅವರಿಗೆ ಆ ಸ್ಥಾನವನ್ನು ಕೊಟ್ಟಂಥ ಜಾಗ ಆ ದಿನ. ನಾವು ಶಿಕ್ಷಣ ಹೋರಾಟ ಸಂಘಟನೆ ಅಂತ ಬಹಳಷ್ಟು ಹೋರಾಟ ಮಾಡಿದ್ವಿ. ನೀರು ಕುಡಿಯೋಕೆ ಬಿಡ್ತಿರ್ಲಿಲ್ಲ ಹೇಳಿ ಸಾಹೇಬರು ಅಂಥದ್ದೆಲ್ಲ ಹೇಳ್ತಿತ್ತು. ನಮ್ಮ ಹೋರಾಟದ ಶಕ್ತಿಯಿಂದಲೇ ಇವತ್ತು ಕೂಡ ಈ ರಾಷ್ಟ್ರದಲ್ಲಿ ಯಾರು ಕೂಡ ಇವತ್ತು ನೀರು ಕೊಡಲ್ಲ ಅನ್ನಂಗಿಲ್ಲ, ಕಟ್ಟಿಗೆ ಶೇವ್ ಮಾಡಂಗಿಲ್ಲ. ಇವೆಲ್ಲವೂ ಕೂಡ ಇದೆ ಬಹಳಷ್ಟಿತ್ತು. ಶೋಷಣೆಗಳು ಬಹಳಷ್ಟಿತ್ತು. ಆ ಶೋಷಣೆಗಳಿಗೆ ಜೀವ ಕೊಟ್ಟಂಥ ಪುಣ್ಯಾತ್ಮ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗದವರು. ನಾವು ಒಂದು ಕಾಲದಲ್ಲಿ ಸುಮಾರು 1972, 73, 74 ಕೂಡ ಸವದತ್ತಿ, ಯಲ್ಲಮ್ಮ ಮತ್ತು ಶಿವಮೊಗ್ಗ ಈ ಹೋರಾಟದ ಬಿ ಕೃಷ್ಣಪ್ಪ ಓಡಾಡೋ ಸಂದರ್ಭದಲ್ಲಿ ನಾವು ಕುಡಿಯಲು ಹೋರಾಟ ಮಾಡಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಕ್ಕೂ ಹೋರಾಟ ಮಾಡಿದ್ದೀವಿ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹೋರಾಟಗಳು ಮಾಡಿ ಹೋರಾಟದ ದೆಸೆಯಿಂದಲೇ ಕೂಡ ನಾವಿವತ್ತು ಲೀಡರ್. ಅವರ ಪ್ರತಿಯೊಬ್ಬರ ಉಸಿರಿನಲ್ಲಿ ಇರ್ತಕ್ಕಂಥ ಮಹಾನ್ ಚೇತನ ನಮ್ಮ ಬಾಬಾ ಸಾಹೇಬರು. ಅವರು ಉಸಿರಿರಬೇಕಾದ್ರೆ ಅನುಭವಿಸಿದಂಥ ಕಷ್ಟಗಳನ್ನು ತೊಡೆದು ಹಾಕೋದಕ್ಕೋಸ್ಕರ ನಮ್ಮ ದೇಶಕ್ಕೆ ಒಂದು ಕಾನೂನಿನ ಬುನಾದಿಯನ್ನು ಕೊಟ್ಟಂಥ ಮಹಾನ್ ಚೇತನ. ಅವರ ಕಷ್ಟಗಳು ಏನೇ ಇರಲಿ ನಾವು ಕಷ್ಟಗಳಿಂದ ನೋಡೋದು ಬೇಡ. ಅವರು ಎಷ್ಟೇ ಕಷ್ಟಗಳು 1ನೇ ಕ್ಲಾಸಲ್ಲೇ ಸೇರಿಸ್ಕೊಂಡಂಥ ವ್ಯಕ್ತಿ 64 ವಿಷಯಗಳಲ್ಲಿ 9 ಭಾಷೆಗಳಲ್ಲಿ ಸ್ಕಾಲರ್ ಆಗ್ತಾರೆ ಅಂದರೆ, ಪಂಡಿತರಾಗ್ತಾರೆ ಅಂದರೆ ನಾವು 64 ಜನನು ಕೂಡ ನಿಂತ್ಕೊಂಡು ಅವ್ರ ಸಮಾನಕ್ಕಲ್ಲ, ಅವ್ರ ಕಾಲು ಧೂಳಿನ ಸಮಕ್ಕೂ ಇಲ್ಲ. ಅಂತ ಮಹಾನ್ ಚೇತನ ನಮ್ಮೆಲ್ಲರ ಉಸಿರಿಗೋಸ್ಕರ ಕಷ್ಟಪಟ್ಟು ನಾವು ಪಕ್ಕದ ಊರಿಗೆ ಹೋಗೋಕ್ಕೆ, ನಡ್ಕೊಂಡು ಹೋಗೋಕ್ಕೆ ಅಳ್ತೀವಿ. ಬಸ್ ಇಲ್ಲ, ಸೈಕಲ್ ಇಲ್ಲ, ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಅಂತೇಳಿ ವಿದೇಶಗಳಿಗೆ ಕಷ್ಟಪಟ್ಟು ಹೋಗಿ ತಿಳಿದಿರಂಥ ಭಾಷೆಯಲ್ಲಿ ವಿಷಯವನ್ನು ಗ್ರಹಿಸಿ, ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ, ಊಟ, ಬಟ್ಟೆ, ನಿದ್ದೆಯನ್ನು ತೊಡೆದು ಭಾರತದಲ್ಲಿ ಸಿಲುಕಿದಂಥ ಒಂದು ಕಪಿಮುಷ್ಟಿಯಿಂದ ನಮ್ಮನ್ನೆಲ್ಲ ಬೆಳಕಿಗೆ ತಂದಂಥ ಚೇತನ ಯಾರು ಇದ್ರೆ ಅದು ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬ್ರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.
ಬಾಬಾ ಸಾಹೇಬರು ನಿಜ ಅನುಭವಿಸಿದ್ ನೋಡಿ ನಾವು ಇಷ್ಟಪಟ್ಟು ಓದಬೇಕಾಗಿದೆ. ಬಾಬಾ ಸಾಹೇಬ್ರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನಾನಕ್ ಚಂದ್ ರತ್ತು ಅವ್ರ ಹತ್ರ ಹೇಳ್ತಾರೆ, ಜನವರಿ 25, 1950ನೇ ಇಸ್ವಿಲಿ ಮನೆಯಲ್ಲಿ ಪಿಟ್ಲು ಬಾರ್ಸ್ಕೊಂಡು ಕೂತಿರ್ತಾರಂತೆ. ಏನ್ ಸಾಹೇಬ್ರೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ರೆ ನೀವು 50-60 ವರ್ಷಗಳಿಂದ ನಿಮ್ಗೆ ನೋಡಿದ್ರು ಕೂಡ ಇಂಥ ಖುಷಿ ನಿಮ್ಮ ಮುಖದಲ್ಲಿ ಯಾವತ್ತೂ ನಾನು ನೋಡಿಲ್ಲ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಭಾರತೀಯರಿಗೆ ನಾಳೆಯಿಂದ ಉಸಿರು ಸಿಗ್ತಾ ಇದೆ, ಅದಕ್ಕೆ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ. ಉಸಿರೇ ನಮ್ಮ ಸಂವಿಧಾನ. ಸಂವಿಧಾನ ಕೇವಲ 4 ಶಬ್ದ ಆಗಿರ್ಬೋದು. ಸುಮಾರು ದೇಶಗಳು, 100 ದೇಶಗಳಲ್ಲಿರ್ತಕ್ಕಂಥ ಕಾನೂನು ಸಂವಿಧಾನಗಳನ್ನು ಅರ್ಥಕೊಂಡು ಅದರಲ್ಲಿರ್ತಕ್ಕಂಥ ಅಂದ್ರೆ ಅತ್ಯುನ್ನತ ಅಂಶಗಳನ್ನ ಪಡೆದುಕೊಂಡು ನಿಮ್ಮೆಲ್ಲರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಪರಿಸರಕ್ಕೆ, ನಮ್ಮ ದೇಶಕ್ಕೆ ಒಂದು ಬುನಾದಿಯನ್ನು ಹಾಕೊಟ್ಟಿದ್ದಾರೆ ಬಾಬಾ ಸಾಹೇಬರು. ಬ್ರಿಟಿಷ್ ಕೌನ್ಸಿಲ್ ಅಲ್ಲೇ ಇರಬೇಕಾದ್ರೆ ಕಾರ್ಮಿಕರಿಗೋಸ್ಕರ ಹೋರಾಡ್ತಾರೆ. ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಇವರು ಮೆಂಬರ್ ಆಗಿ ಇರಬೇಕಾದ್ರೆ ಅವಾಗ ಹೇಳ್ತಾರೆ, 12 ತಾಸು ನಾವು ಭಾರತೀಯರು ಕೆಲಸ ಮಾಡೋಕ್ಕಾಗಲ್ಲ, 8 ತಾಸು ಕೆಲಸ ಮಾಡೋದು, ನೀವು ಕೊಟ್ರೆ ಕೊಡಿ ಬಿಟ್ರೆ ಬಿಡಿ ಅಂತ ಹೇಳ್ತಾರೆ ಬ್ರಿಟಿಷರಿಗೆ. ಅವ್ರು ಬ್ರಿಟಿಷರು ಬಾಬಾ ಸಾಹೇಬರ ಒಂದು ಆಳವಾದ ಜ್ಞಾನವನ್ನ ಅವರು ಅಧ್ಯಯನ ಮಾಡಿ ಪ್ರಸ್ತುತಪಡಿಸಿದಂಥ ವರದಿಯನ್ನ ಅಂಗೀಕರಿಸಿ 12 ಗಂಟೆ ಇದ್ದಂಥ ಕೆಲಸವನ್ನ 8 ಗಂಟೆಗೆ ಇಳಿಸ್ತಾರೆ. ನಾವು 8 ಗಂಟೆ ಕೆಲಸ ಮಾಡೋಕ್ಕೆ ಇವತ್ತು ಅಳ್ತಾ ಇದ್ದೀವಿ. ಇನ್ನು 12 ಗಂಟೆ ಬೆಂದ ಮೇಲೆ ಬಾರಿಸಿ ನಮಗೆ ಕೆಲಸ ಮಾಡಿಸಿದ್ರೆ ಇನ್ನೆಂಗಿರ್ತೀವಿ ನಾವು? ಯೋಚನೆ ಮಾಡಿ ಸ್ನೇಹಿತರೆ. ಬೇರೆದೆಲ್ಲನೂ ಕೂಡ ಇದೆ. ಬಾಬಾ ಸಾಹೇಬರು ಕಷ್ಟ ಅವ್ರು ಅನುಭವಿಸಿದ್ದನ್ನ ನಾವು ಅನುಭವಿಸಬಾರ್ದು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಹಿಡಿದಿಟ್ಟಿದ್ದಾರೆ. ಪ್ರತಿಯೊಂದು ಅಂಶವನ್ನು ಅಷ್ಟೇ ಅಲ್ಲ, ಬೇರೆ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನ ಹಕ್ಕೇ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಭಾರತೀಯ ಮಹಿಳೆಯರಿಗೆ ಮತದಾನ ಹಕ್ಕು ಅಷ್ಟೇ ಅಲ್ಲ, ದುಡಿಯುವ ಹಕ್ಕನ್ನು ಕೂಡ ಒದಗಿಸಿದಂಥ ಮಹಾನ್ ಚೇತನ ಬಾಬಾ ಸಾಹೇಬರು. ದುಡಿಯುವಂಥ ಸಂದರ್ಭದಲ್ಲಿ ಹೆರಿಗೆ ಆಯ್ತು ಅಂತಂದ್ರೆ ವೇತನ ಸಹಿತ ರಜೆ ಕೊಡಬೇಕು ಅಂತೇಳಿ ಮ್ಯಾಟರ್ನಿಟಿ ಲೀವ್ ಬಿಲ್ ಅನ್ನ ಪಾಸ್ ಮಾಡಿದಂತ ಮಹಾನ್ ಚೇತನ್ ಅವರು ಕಾನೂನು ಸಚಿವರಾದಂತ ಸಂದರ್ಭದಲ್ಲಿ. ವ್ಯಕ್ತಿಗೆ 106 ತೊಡಕುಗಳಿರ್ತವೆ. ಸಾಧನೆ ಮಾಡಬೇಕು ಅಂತಂದ್ರೆ ನಮ್ಮ ಮುಂದೆ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ಒಂದು ಶಿಲೆ, ಒಂದು ಕಲ್ಲು ದೇವರಾಗಬೇಕಂದ್ರೆ ಎಷ್ಟು ಪೆಟ್ಟು ತಿನ್ನುತ್ತೆ ಅನ್ನೋದು. ಅಂತ ಪೆಟ್ಟುಗಳಿಂದ ಸಾಹೇಬರು ತಿಂದುಬಿಟ್ಟು ನಮ್ಮನ್ನೆಲ್ಲ 8 ತಾಸು ದುಡಿಮೆ ಮಾಡಿ 4 ಹೊತ್ತು, 3 ಹೊತ್ತಲ್ಲ 4 ಹೊತ್ತು ಊಟ ಮಾಡಿ 8 ತಾಸು ನಿದ್ದೆ ಮಾಡಿ ಅಂತೇಳಿ ನಮಗೆಲ್ಲ ಇಂಥ ಒಂದು ದೇಶದ ಮೂಲಭೂತ ಕಾನೂನಾದಂತಹ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಸಂವಿಧಾನಗಳು ಎಷ್ಟೇ ಇದ್ರೂ ಕೂಡ ಅದರ ಒಂದು ಪಾಲನೆ ಆದಾಗ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ಅಂತ ಹೇಳಿದಂತ ಮಹಾನ್ ಚೇತನ ಬಾಬಾ ಸಾಹೇಬರು. ಅವರು ಯಾವ ರೀತಿ ಹೇಳಿದ್ರು ಅಂತಂದ್ರೆ, ನಾನು ಸತ್ರುನು ಕೂಡ ಸಂವಿಧಾನ ಬದುಕಿರುತ್ತೆ. ಸಂವಿಧಾನವನ್ನ ಪ್ರತಿಯೊಬ್ಬರು ಓದಿದಾಗಲೇ ನನ್ನ ಉಸಿರು ಜಾಸ್ತಿ ಆಗುತ್ತೆ ಅಂತ ಹೇಳಿದಂತ ವ್ಯಕ್ತಿ ಬಾಬಾ ಸಾಹೇಬರು. ಅಂದ್ರೆ ಬಾಬಾ ಸಾಹೇಬರು ಇಲ್ಲ ಅಂತ ನಾವು ಯಾವತ್ತೂ ಹೇಳ್ಕೊಳಂಗೆ ಇಲ್ಲ. ಬಾಬಾ ಸಾಹೇಬರು ನಮ್ಮ ಮುಂದಿದ್ದಾರೆ. ಬಾಬಾ ಸಾಹೇಬರು ಬರೆದಂತ, ಬಾಬಾ ಸಾಹೇಬರಿಂದ ರಚಿಸಲ್ಪಟ್ಟಂತ ಸಂವಿಧಾನ ಏನಿದೆ, ನಾವೆಲ್ಲರೂ ಓದಿ ಬಾಬಾ ಸಾಹೇಬರಿಂದ ನಾವು ಇನ್ನೂ ಅದೆಮ್ಮ ಚೈತನ್ಯವನ್ನು ನೀಡಬೇಕಾಗಿದೆ. ಭಾರತ ಇವತ್ತು 17% ಇದ್ದಂತ ಸಾಕ್ಷರತೆ ಪ್ರಮಾಣ ಇವತ್ತು ಎಷ್ಟಾಗಿದೆ? ಭಾರತ ದೇಶದ 75% ಆಗಿದೆ. ಭಾರತದ ಸಂವಿಧಾನದಡಿಯಲ್ಲಿ ನೀಡಿದಂಥ ಕಲಂ ಏನು ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ರಾಜ್ಯ ನಿರ್ದೇಶನ ತತ್ವಗಳಾಗಿರ್ಬೋದು, ಅದರಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಶಿಕ್ಷಣವನ್ನು ನೀಡಬೇಕಂತೇಳಿ ಬರೆದಿದ್ದಾರೆ. ಇವತ್ತಿಂದಲ್ಲ, ನಾವು 75% ಸಾಕ್ಷರತೆ ಹೊಂದಿದ್ರು ಕೂಡ ಇನ್ನು ನಮ್ಗೆ ಎಷ್ಟೋ ಜನಕ್ಕೆ ಓದಕ್ಕೆ ಬರ್ತಾ ಇಲ್ಲ. ಅವತ್ತು 17% ಮಾತ್ರ ಇತ್ತು ಸ್ವತಂತ್ರ ಬಂದಾಗ. 75 ವರ್ಷ ನಂತರನೂ ಕೂಡ ಬಾಬಾ ಸಾಹೇಬರ ಆಶಯಗಳು ಇವತ್ತು ನಮಗೆ ಚುಚ್ಚಿ ಹೇಳ್ತಾ ಇದ್ದಾವೆ. ನಮಗೆ ಬಾಬಾ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ, ನೀನು ಕಲಿ.